ನಮಸ್ಕಾರ ಗೆಳೆಯರೇ, ಡಿಜಿಟಲ್ ಇಂಡಿಯಾ ಇನ್ಫಾರ್ಮೇಷನ್ಗೆ ಸ್ವಾಗತ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ಉದ್ಯೋಗಿನಿ ಅರ್ಜಿ ಬಗ್ಗೆ ನೋಡೋಣ. ಉದ್ಯೋಗಿನಿ ಅರ್ಜಿ ಫಾರ್ಮ್ ಈ ರೀತಿ ಇರುತ್ತೆ. ಮೊದಲನೇದಾಗಿ ಆಧಾರ್ ಅಥೆಂಟಿಕೇಶನ್ ಮಾಡಬೇಕು. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಗೆಟ್ ಡೀಟೇಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಆಧಾರ್ ಅಥೆಂಟಿಕೇಶನ್ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಧಾರ್ ಸಂಖ್ಯೆ ಕೇಳ್ತಾ ಇದೆ. ಆಧಾರ್ ನಂಬರ್ನ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಮತ್ತು OTP ಬೇಕಾದರೆ OTP ಅಥವಾ ಫಿಂಗರ್ ಪ್ರಿಂಟ್ ಇದೆ. ಇವಾಗ OTP ಮೇಲೆ ಕ್ಲಿಕ್ ಮಾಡಿ. OTP ಹೋಗುತ್ತೆ. OTPನ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ರೀಡೈರೆಕ್ಟ್ ಆಗಿ ಫಸ್ಟ್ ಪೇಜ್ಗೆ ಬರುತ್ತೆ. ಇಲ್ಲಿ ನಿಮಗೆ ಮೊದಲನೇ ಥರ ಫಾರ್ಮ್ ತೋರಿಸುತ್ತೆ. ಗೆಟ್ ಆಧಾರ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಅರ್ಜಿದಾರ ಹೆಸರು, ಗಂಡನ ಹೆಸರು ಅಥವಾ ತಂದೆ ಹೆಸರು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರು, ಫಲಾನುಭವಿಯ ವಯಸ್ಸು, ನಂತರ ಹೆಣ್ಣು ಅಥವಾ ಗಂಡು ಅಥವಾ ಇತರೆ ಮೇಲೆ ಕ್ಲಿಕ್ ಮಾಡಿ. ನಂತರ ವ್ಯವಹಾರ ಸ್ಥಿತಿ, ಫೋಟೋ ನಮ್ಮದು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನಂತರ ಸಾಲದ ಉದ್ದೇಶ, ಇದಕ್ಕಾಗಿ ಸಾಲ ತೆಗೆದುಕೊಳ್ತಿದ್ದೀರ ಅನ್ನೋದು ಇಲ್ಲಿ ಬರೀಬೇಕಾಗುತ್ತೆ. ಯಾವ ಕಾಸ್ಟ್ ಅನ್ನೋದು ಇಲ್ಲಿ ಹಾಕಬೇಕು. ಯಾವ ಸ್ಥಳದಲ್ಲಿ ಅಂದರೆ ಯಾವ ಊರಿನಲ್ಲಿ ನಿಮ್ಮ ಉದ್ಯೋಗ ಮಾಡ್ತಿದ್ದೀರಿ ಅನ್ನೋದು ಸ್ಥಳವನ್ನು ಹಾಕಬೇಕಾಗುತ್ತೆ. ನಂತರ ನಿಮಗೆ ಸರ್ಕಾರದ ಕೋಟಾ ನಿಯಮದಡಿ ಸೌಲಭ್ಯ ಪಡೆಯಲು ನೀವು ಇಚ್ಛಿಸುವಿರಾ ಅಂತ ಕೇಳ್ತಾ ಇದೆ. ಮತ್ತು ಇದಕ್ಕೆ ಮಾನ್ಯ ಸಚಿವರ ಅಥವಾ ಮಾನ್ಯ ಶಾಸಕರ ಶಿಫಾರಸು ಪತ್ರ ನಿಮ್ಮ ಹತ್ರ ಇರಬೇಕು. ಇಲ್ದಿದ್ರೆ ನೋ ಮೇಲೆ ಕ್ಲಿಕ್ ಮಾಡಿ, ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕಾಸ್ಟ್ ಡೀಟೇಲ್ ಕೇಳ್ತಾ ಇದೆ. ನಿಮ್ಮದು ಜಾತಿ ID ನಂಬರ್ ಹಾಕಬೇಕು. ನಂತರ ಕಾಸ್ಟ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಇಲ್ಲಿ. ನಂತರ ಇನ್ಕಮ್ ನಂಬರ್ ಹಾಕಿದ ಮೇಲೆ ಇಲ್ಲಿ ನಿಮಗೆ ಹೆಸರು ಮತ್ತು ಆದಾಯ ತೋರಿಸುತ್ತೆ. ನಂತರ ನಿಮ್ಮ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಜಿಲ್ಲೆ ಕೇಳುತ್ತೆ. ನಿಮ್ಮ ಯಾವ ಜಿಲ್ಲೆ ಅನ್ನೋದು ಜಿಲ್ಲೆ ಹಾಕಿ. ತಾಲೂಕು ಕೇಳುತ್ತೆ, ತಾಲೂಕು ಹಾಕಿ. ಹೋಬಳಿ ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಇಲ್ಲಿ ಹಾಕಬೇಕು. ನಂತರ ಡಿಕ್ಲರೇಷನ್ ಮೇಲೆ ಅಗ್ರಿ ಅಂತ ಟಿಕ್ ಮಾಡಬೇಕು. ಕ್ಯಾಪ್ಚಾ ಕೋಡ್ನ ಕೆಳಗೆ ಎಂಟರ್ ಮಾಡಿ ಮತ್ತು ಪ್ರೊಸೀಡ್ ಮಾಡಿ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಹತ್ರ ಪ್ರಾಜೆಕ್ಟ್ ರಿಪೋರ್ಟ್ ಇರಬೇಕು, ಇನ್ಕಮ್ ಕಾಸ್ಟ್ ಇರಬೇಕು ಮತ್ತು ವಸತಿ ಪ್ರಮಾಣ ಪತ್ರ, MLA ಅಥವಾ ಶಾಸಕರ ಪತ್ರ ಇದ್ರೆ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಾದ್ರೆ ಇಲ್ಲ. ಹ್ಯಾಂಡಿಕ್ಯಾಪ್ ಅಥವಾ ಮೈನಾರಿಟಿ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಅಪ್ಲೋಡ್ ಮಾಡಿ, ಇಲ್ಲಾದ್ರೆ ಇಲ್ಲ. ಏಜ್ ಪ್ರೂಫ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡಿ. ನಂತರ ಬ್ಯಾಂಕ್ ಪಾಸ್ಬುಕ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮಗೆ ಅವಶ್ಯ ಇರುವ ಡಾಕ್ಯುಮೆಂಟ್ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ರವಾಸಿ ಮತ್ತು ನಮ್ಮ
ಬರ್ತ್ ಸರ್ಟಿಫಿಕೇಟ್ ಅಥವಾ ಸ್ಕೂಲ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್ ಇಲ್ಲಿ ನಿಮಗೆ ಮುಖ್ಯವಾದದ್ದು. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರುವ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ನಂತರ ಮೇಕ್ ಪೇಮೆಂಟ್ ಕಾಲ ಇದೆ, ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗಬಹುದು. ಇಲ್ಲಿ ನಿಮಗೆ ಸ್ಲಿಪ್ ಜನರೇಟ್ ಆಗುತ್ತೆ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಇದೇ ತರ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.